ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ಕೋಪ ಬರೋದಕ್ಕೆ ಕಾರಣ ಅವರಲ್ಲ, ನೀವು. ನಾನಾ? ಅದಂಗೆ? ಹೌದು ಮೇಡಮ್, ನೀವು ಜಾನಕಿ ಅಮ್ಮವ್ರನ್ನ ಎಷ್ಟು ಹಚ್ಕೊಂಡಿದ್ರಿ ಹೇಳಿ. ಅವ್ರನ್ನ ಹೆತ್ತ ತಾಯಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರಿ ಅಲ್ವಾ ನೀವು, ಅಷ್ಟು ಪ್ರೀತಿ ತೋರಿಸ್ತಾ ಇದ್ರಿ ಅಲ್ವಾ? ಹೌದು ಸುಬ್ಬು, ಅವರೇ ನಮ್ಮಮ್ಮ ಆಗ್ಬಾರ್ದ ಅಂತ ನನಗೆ ಎಷ್ಟೋ ಸಲ ಅನ್ಸಿತ್ತು ಅಲ್ವಾ. ಮತ್ತೆ ಈಗ ಜಾನಕಿ ಅಮ್ಮವ್ರನ್ನ ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ನಿಲ್ಸಿದ್ದೀರಾ, ಅಂದ್ರೆ ಅವರು ತಾಯಿ ಸ್ಥಾನದಲ್ಲಿ ಇರ್ತಾರೆ. ಹಾಗಿರುವಾಗ ಯಾರಾದರೂ ನಿಮ್ಮ ತಾಯಿಗೆ ನನ್ನ ಎದುರುಗಡೆ ಏನಾದರೂ ಅಂತ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗುತ್ತಾ ಮೇಡಮ್? ನನಗೆ ಅದಕ್ಕೆ ಕೋಪದಲ್ಲಿ ಬೈದೆ, ಕೂಗಿದೆ ಅಷ್ಟೇ ಮೇಡಮ್, ಬೇರೆ ಏನಿಲ್ಲ. ನಿಜಾನ ಸುಬ್ಬು? ಅಯ್ಯೋ ನಿಜಾನೇ ಮೇಡಮ್, ನಾನು ಯಾಕೆ ಈ ವಿಷಯದಲ್ಲಿ ಸುಳ್ಳು ಹೇಳಿ? ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಇಲ್ಲ, ಇನ್ನೂ ಜಾಸ್ತಿ ದಿನ ತಾಯಿ ಮಗಳು ದೂರ ಇರೋದು ಒಳ್ಳೇದಲ್ಲ. ಆದಷ್ಟು ಬೇಗ ಅಮ್ಮ ಮಗಳ ಸಂಬಂಧ ಸರಿ ಹೋಗ್ಬೇಕು. ಶ್ರಾವಣಿ ಮೇಡಮ್ಗೆ ತನ್ನ ತಾಯಿ ಬಗ್ಗೆ ಎಲ್ಲ ಸತ್ಯಗಳು ಗೊತ್ತಾಗ್ಬೇಕು. ಏನಾಯ್ತು ಹೇಳು. ಅಪ್ಪ, ನಂದಿನಿ ಅಮ್ಮವರು ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗ್ಬಿಟ್ಟಿದಾರಪ್ಪ. ಎಲ್ಲಿ ಹೋದ್ರು? ಯಾಕೋ? ಇರು, ಅವ್ರಿಗೆ ಫೋನ್ ಮಾಡ್ತೀನಿ. ಇದೇನೋ ಕಾಲೇ ಹೋಗ್ತಾ ಇಲ್ವಲ್ಲೋ? ಏನಾಯ್ತು ಅವ್ರಿಗೆ? ವಿಜಯಾಂಬಿಕಾ ಮನೆ ಹತ್ರ ಬಂದಿದಾರಪ್ಪ. ಹೌದಾ? ಯಾರು ಹೇಳಿದ್ರು? ಈಗ ತಾನೇ ಶ್ರೀವರಿ ಹೇಳಿದ್ಲಪ್ಪ, ಅವಳ ಹತ್ರನೇ ಮಾತಾಡ್ತಾ ಇದ್ದೆ. ಆ ವಿಜಯಾಂಬಿಕಾ ಬರೋದೇನಾದ್ರೂ ಗೊತ್ತಾಗಿ ನಂದಿನಿ ಅಮ್ಮವರು ಮನೆ ಬಿಟ್ಟು ಹೋಗ್ಬಿಟ್ಟಿದಾರಪ್ಪ. ಅಲ್ಲ ಕಣೋ, ವಿಜಯಾಂಬಿಕಾ ಅವ್ರನ್ನೇ ಹುಡ್ಕೊಂಡ್ ಬಂದಿದ್ರೆ ಅಂತ ನಂದಿನಿ ಅಮ್ಮವ್ರಿಗೆ ಹೇಗೆ ಗೊತ್ತಾಯ್ತು? ಏನಾದ್ರೂ ಕಾರಣ ಇರ್ಬೋದಲ್ವನೋ? ಆ ಕಾಂತಮ್ಮನ ಗಂಡ ಅಷ್ಟೆಲ್ಲ ಅವಮಾನ ಮಾಡ್ದಲ್ಲ, ಅದಕ್ಕೇನಾದ್ರು ಹುಟ್ಟೋದ್ರ? ಅಯ್ಯೋ ಖಂಡಿತ ಇಲ್ಲಪ್ಪ, ನಂದಿನಿ ಅಮ್ಮವರು ಅದಕ್ಕೂ ಮೀರಿ ನಿಲ್ಲೋರು. ಅವ್ರದ್ದು ಗಟ್ಟಿ ಮನಸ್ಸು ಅಂತ ನಿನಗೆ ಗೊತ್ತು ತಾನೆ. ಅದು ನಿಜನೇ. ನಂದಿನಿ ಅಮ್ಮವರು ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆ ಬಗ್ಗೋರಲ್ಲ. ಅದರಲ್ಲೂ ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆ ಮಗಳನ್ನ ಬಿಟ್ಟು ಹೋಗೋರೇ ಅಲ್ಲ ಕಣೋ. ಇಲ್ಲ, ಏನೋ ಆಗಿರಬೇಕು. ಮನೆಗೆ ಬಂದು ದೇವತೆ ಇದ್ದಕ್ಕಿದ್ದಂಗೆ ಮಾಯ ಆದಂಗೆ ಆಗೋಯ್ತಲ್ಲಪ್ಪ. ನೀನೇ ಹೇಳ್ತಾ ಇದ್ದಲ್ಲ ಮಗನೇ, ದೇವತೆ ಅಂತ. ಆ ದೇವತೆ ಯಾವಾಗ ಪ್ರತ್ಯಕ್ಷ ಆಗ್ತಾಳೆ, ಯಾವಾಗ ಮಾಯ ಆಗ್ತಾಳೆ ಅಂತಲೇ ಗೊತ್ತಾಗಲ್ಲ ಕಣೋ. ಅವ್ರ ಮನಸ್ಸಲ್ಲಿ ಏನು ಓಡ್ತಿರುತ್ತೆ, ಅವ್ರು ಯೋಚನೆ ಮಾಡೋದು ಬೇರೆ ಏನೋ ಇರುತ್ತೆ ಕಣೋ. ಅಪ್ಪ, ವಿಜಯಾಂಬಿಕಾ ನಂದಿನಿ ಅಮ್ಮವ್ರನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ ಅಂದರೆ ನಂದಿನಿ ಅಮ್ಮವ್ರು ಇರೋ ವಿಷಯ ಯಾರೋ ಹೇಳಿರ್ಬೇಕಪ್ಪ. ಅವರೇ ನಂದಿನಿ ಅಮ್ಮವ್ರು ಅಂತ ಯಾರಿಗೂ ಗೊತ್ತಿಲ್ವಲ್ಲಪ್ಪ. ಆದರೂ ವಿಜಯಾಂಬಿಕಾಗೆ ಅನುಮಾನ ಬಂದಿರ್ಬೋದಲ್ಲಪ್ಪ. ಅಂತ ಅನುಮಾನ ಬರೋಕ್ಕೆ ಯಾರೋ ಕಾರಣ? ಈ ಮನೇಲಿ ನಡೆಯೋ ವಿಷಯ ಎಲ್ಲ ಯಾರೋ ಹೇಳ್ತಾ ಇದ್ದಾರೆ. ಅದು ನಿಜಾನೇ. ಅದದು ನನ್ನ ಫೋಟೋ ನಾನೇ ತಗೋತಾ ಇದ್ದೆ. ಅಪ್ಪ, ವಿಜಯಾಂಬಿಕಾ ಮಾವನ್ಗೆ ದುಡ್ಡಿನ ಆಸೆ ತೋರಿಸಿ ತಲೆ ಕೆಡಿಸಿ ಈ ಥರ ಎಲ್ಲ ಮಾಡೋದಕ್ಕೆ ಹೇಳಿರ್ಬೋದಾ? ಇದ್ರೂ ಇರ್ಬೋದು ಮಗನೇ. ಆ ಭಾವ ಮನೆಗೆ ಬಂದಾಗ ಇದ್ದಿದ್ದಕ್ಕೂ ಇತ್ತೀಚೆಗೆ ನಡ್ಕೋತಾ ಇರೋ ರೀತಿಯಲ್ಲಿ ತುಂಬಾ ವ್ಯತ್ಯಾಸ ಇದೆ ಕಣೋ. ಬರ್ತಾ ಬರ್ತಾ ವಿಚಿತ್ರವಾಗಿ ನಡ್ಕೋತಿದ್ದ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೇನೆ. ಹೌದಪ್ಪ, ಅವ್ರಿಗೆ ಹೊಸ ಫೋನ್ ಬಂದಿದೆ, ಕೈ ತುಂಬ ದುಡ್ಡಿದೆ. ಇದೆಲ್ಲ ವಿಜಯಾಂಬಿಕಾ ಬಿಟ್ಟು ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ಮಾವ ಹೇಳಿರೋ ಮಾತಿಂದನೇ ವಿಜಯಾಂಬಿಕಾ ಇಲ್ಲಿವರೆಗೂ ಬಂದಿರೋದು. ಆ ವಿಷಯ ನಂದಿನಿ ಅಮ್ಮವ್ರಿಗೆ ಗೊತ್ತಾಗಿ ಪಾಪ ಮನೆಯಿಂದ ಹೊರಟ್ಬಿಟ್ಟಿದಾರಪ್ಪ. ಆದರೂ ನಂದಿನಿ ಅಮ್ಮವ್ರು ಎಲ್ಲೇದ್ರೂ ನಾವು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು. ಹೌದು ಕಣ ಮಗನೇ, ಆ ವಿಜಯಾಂಬಿಕಾ ಸುಮ್ಮನೆ ಇರೋಳಲ್ಲ, ಹುಡುಕ್ತಾಳೆ, ಎಲ್ಲ ಕಡೆ ಹುಡುಕ್ತಾಳೆ. ಅದು ಅಲ್ಲದೆ ವಿಜಯಾಂಬಿಕಾ ಇಲ್ಲಿಗೆ ಬಂದಿದ್ದಾಳೆ ಅಂದಮೇಲೆ ಅಪ್ಪಿ ತಪ್ಪಿ ಆ ವಿಜಯಾಂಬಿಕಾ ಶ್ರಾವಣಿ ಅಮ್ಮವ್ರಿಗೆ ನಂದಿನಿ ಅಮ್ಮವ್ರ ಬಗ್ಗೆ ಹೇಳ್ಬಿಟ್ರೆ? ಅಯ್ಯೋ, ಹಂಗಾಗ್ಲೇಬಾರ್ದಪ್ಪ. ಶ್ರಾವಣಿ ಅಮ್ಮವ್ರು ಹೊರಗಡೆನೇ ಇದ್ದಾರೆ, ನಾನು ಮೊದಲು ಹೋಗಿ ಅವ್ರನ್ನ ನೋಡ್ತೀನಿ. ಹಾಂ ಹಾಂ.
ವಿಜಯಾಂಬಿಕಾ ಇಲ್ಲಿವರೆಗೂ ಬಂದ್ಬಿಡಿದ್ಯಾ? ಅದು ಬೆಳಗ್ಗೆನೆ. ಮನೆ ಹತ್ರ ಬಂದವರು ಶತ್ರುಗಳಿದ್ರು ಪರವಾಗಿಲ್ಲ, ಅವ್ರಿಗೆ ನೀರು ಕೊಡೋದು ಒಳ್ಳೆ ಪದ್ಧತಿ. ತಗೋ ನೀರು ಕುಡಿ. ನಿನಗೆ ನೀರು ಕುಡ್ಸೋಕ್ಕೆ ನಾನಿರೋದು. ಬೇಕಾಗಿಲ್ಲ ನನಗೆ. ಛೇ, ಹಾಗೆಲ್ಲ ಯಾಕೆ ಹೇಳ್ತೀಯ ವಿಜಯಾಂಬಿಕಾ? ನೀನಿನ್ನೂ ಅದೆಷ್ಟು ಮನೆ ಹಾಳು ಮಾಡಬೇಕೋ ಏನೋ, ಅದೆಷ್ಟು ಜನ ಶಾಪ ನಿನಗೆ ತಟ್ಟಬೇಕೋ ಏನೋ. ನೀನು ನೀರಿಲ್ದೆ ಇದ್ದಕ್ಕಿದ್ದ ಹಾಗೆ ಬಿಕ್ಕಳಿಗೆ ಬಂದು ಸತ್ತೋಗ್ಬಿಟ್ರೆ ಹಾಗೆಲ್ಲ ಆಗ್ಬಾರ್ದಲ್ವಾ? ನಿನ್ ಪಾಪದ ಕೂಡ ಇನ್ನೂ ತುಂಬಬೇಕಲ್ವಾ? ಅಲ್ಲಿವರೆಗಾದ್ರೂ ನೀನ್ ಬದುಕಿರ್ಬೇಕು. ತಗೋ ನೀರ್ ಕುಡಿ. ಶ್ರಾವಣಿ, ಇಷ್ಟೊಂದು ಬಿಕ್ಕಳಿಕೆ ಯಾಕೆ ಬಂತು ವಿಜಯಾಂಬಿಕಾ? ಮೋಸ್ಟ್ಲಿ ಯಾರಾದ್ರೂ ನಿನ್ನ ನೆನ್ಪು ಮಾಡ್ಕೋತಿದ್ದಾರೆ ಅನ್ಸುತ್ತೆ. ನೀನಂತೂ ಯಾರಿಗೂ ಒಳ್ಳೇದನ್ನ ಮಾಡಲ್ಲ, ಹಾಗಾಗಿ ಒಳ್ಳೆಯವ್ರು ಯಾರೋ ನಿನ್ನ ನೆನ್ಸ್ಕೊಳಲ್ಲ. ಮೋಸ್ಟ್ಲಿ ನಿನ್ ಮಗ ನಿನ್ನ ನೆನ್ಪು ಮಾಡ್ಕೋತಿದ್ದಾನೆ ಅನ್ಸುತ್ತೆ. ಅದಿರ್ಲಿ, ನೀನು ನಮ್ಮನೆವರೆಗೂ ಬಂದಿರೋದು ಯಾಕೆ? ಏನ್ ವಿಷಯ? ಬಂದವಳು ಹಂಗೆ ಹೋಗ್ತಾ ಇದೆಯಾ? ಅಪ್ಪ ಏನಾದ್ರೂ ಮನೆಯಿಂದ ಆಚೆ ಹಾಕ್ಬಿಟ್ರಾ? ನೋಡು ಶ್ರಾವಣಿ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಯಾಕೆ ಕೋಪ ಮಾಡ್ಕೋತಿದ್ಯಾ ವಿಜಯಾಂಬಿಕಾ? ಇವತ್ತೆಲ್ಲ ನಾಳೆ ಅದೂ ಆಗತ್ತೆ. ಅಪ್ಪನೇ ಕುತ್ಕಿ ಹಿಡಿದು ನಿನ್ನ ಆಚೆಗೆ ತಳ್ತಾರೆ. ನಿನ್ನಂತವಳನ್ನ ಇನ್ನೂ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಆ ಥರ ಯಾವತ್ತಾದ್ರೂ ಒಂದು ದಿನ ನೀನ್ ಕುತ್ಕಿ ಹಿಡಿದು ನಿನ್ನ ಆಚೆ ತಳ್ತಾರಲ್ಲ, ಅವಾಗ ನಿನಗೆ ಇರೋದಕ್ಕೆ ಒಂದು ಬಾಡಿಗೆ ಮನೆ ಅಂತ ಬೇಕಲ್ವಾ? ಅದಕ್ಕೆ ಇಲ್ಲಿ ಬಂದು ವಿಚಾರಿಸ್ತಾ ಇದ್ಯಾ? ಇವಳು ಇಲ್ಲಿವರೆಗೂ ಯಾಕೆ ಬಂದಿದ್ಲು? ಇಲ್ಲಿವರೆಗೂ ಬಂದು ಯಾಕೆ ಹಂಗೆ ಹೊರಟೋಗ್ಬಿಟ್ಲು? ಇವಳು ಮತ್ತೆ ಶ್ರೀವಲ್ಲಿನ ಉಪಯೋಗಿಸ್ಕೊಂಡು ನಮ್ಮ ಮನೆ ವಿರುದ್ಧ ಏನಾದರೂ ಸಂಚು ಮಾಡ್ತಿದ್ದಾಳ? ವಿಜಯಾಂಬಿಕಾ ಬಂದಿರ್ತಾಳ? ಅಯ್ಯಯ್ಯೋ, ಶ್ರಾವಣಿ ಮೇಡಮ್ಗೆ ನಂದಿನಿ ಅಮ್ಮವ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ರೆ